ಬಾಳೆ ರುಚಿ ಸವಿಯಲು. ಎಲ್ಲರೂ ಹೆಂಗದಿರಿ? ಆರಾಮದಿರ ಅಂತ ಅನ್ಕೊಂಡೀನಿ. ಏನಪ್ಪಾ ಎಲ್ಲಿ ಬಂದಾನಂತ ವಿಚಾರ ಮಾಡತ್ತೀರಿನ? ಹಳ್ಳಿ ಮನೆ ಬಂದೆ ನೋಡ್ರಿ. ಇದೆಲ್ಲೈತಪ್ಪ ಅಂತಂದ್ರೆ ಸುಮಾರು ಧಾರವಾಡಲಿಂತ್ರ ಒಂದು 4 ಕಿಲೋಮೀಟ್ರ್ ದೂರದಾಗ ಐತಿ. ಇದೊಂಥರ ಹಳ್ಳಿ ಮನೆ ಸ್ಟೈಲಾಗಿ ಒಂದು ದಾಬಾ ಮಾಡ್ಯಾರ. ಬರ್ರಿ ಹೆಂಗಿದ್ರು ಹೋಗಿ ಹೊತ್ತು ಎಕ್ಸ್ಪ್ಲೋರ್ ಮಾಡೋದಂತ. ನೀವೇನಾದ್ರೂ ನಮ್ಮ ಫುಡಿ ಬಾಲಕ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಗೆ ಭಾಳ ಹೆಲ್ಪ್ ಆಕೈತಿ. ಬರ್ರಿ ಹೆಂಗಿದ್ರು ಹೋಗಿ ಎಕ್ಸ್ಪ್ಲೋರ್ ಮಾಡೋದಂತ. ಅವ್ರ ಕಡೆ ಏನೇನು ಸಿಗ್ತಾವು, ಏನೇನು ಸ್ಪೆಷಲ್ ಐತಿ ಅವ್ರ ಕಡೆ ಅಂತೇಳಿ ಬರ್ರಿ ಹೆಂಗಿದ್ರು. ನಿಮಗೂ ಇದ್ರದ್ದು ಆ್ಯಂಬಿಯನ್ಸ್ ಭಾಳ ಲೈಕ್ ಆಕೈತಿ. ಯಾಕಂದ್ರೆ ಫುಲ್ ಒಂದು ಹಳ್ಳಿಗೆ ಹೋಗೋ ಒಂದು ಫೀಲ ಬರ್ತೈತಿ. ಸೊ ನಿಮ್ಗಿದ್ದು ಲೊಕೇಶನ್ನ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿರಿ. ಹಾಗೂ ಇಲ್ಲಿ ನೀವು ನಿಮ್ದೇನಾದರೂ ಫ್ರೆಂಡ್ಸ್ದ ಬರ್ತ್ಡೇ ಗಿರ್ತ್ಡೇ ಮಾಡ್ಕೊಳ್ಳಿದ್ದಿದ್ರು ಬರ್ರಿ. ಯಾಕಂದ್ರೆ ಒಂದು ಸ್ಪೇಷಿಯಸ್ ಜಾಗ ಐತಿ ಇಲ್ಲಿ. ನಿಮಗೆ ಯಾವುದಕ್ಕೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಇಲ್ಲಿ ಬಂದು ನೀವು ಆರಾಮ್ಸೆ ಮಸ್ತಾಗಿ ಪಾರ್ಟಿ ಮಾಡಿ ಹೋಗ್ಬೋದು. ನಿಮ್ಗಿದು ರಾತ್ರಿ ನೈಟ್ 12 ಗಂಟೆ ಮಟನೂ ತೆಗೆದಿರ್ತೈತಿ. ಸೊ ಇಲ್ಲಿ ಬಂದು ನೀವು ಪಾರ್ಟಿ ಮಾಡ್ಬೋದು. ಬರ್ರಿ ಹಂಗಿದ್ರಿಗೆ ಹೋಗಿ ಓನರ್ನ ಮಾತಾಡ್ಸೋಣಂತ, ಅವ್ರೇನಂತಾರ ಅನ್ನೋದನ್ನ ಕೇಳೋಣಂತ. ಹೋಟೆಲ್ ಮಾಲೀಕರ ಅದಾರ, ಅವ್ರು ಮಾತಾಡ್ಸೋದು. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್ ಮೌನೇಶ್ ಬಡಿಗೇರ್ ಅಂತ. ಮೌನೇಶ್ ಬಡಿಗೇರ್. ನಮ್ಮ ರೆಸ್ಟೋರೆಂಟ್ ಬಗ್ಗೆ ನಮಗೆ ಸ್ವಲ್ಪ ಹೇಳ್ಕೊಡಲ್ಲ, ಏನೇನಿದೆ ಟೈಮಿಂಗ್ಸ್ ಏನ, ಎಷ್ಟು ವರ್ಷದಿಂದ ಶುರು ಮಾಡಿದ್ರಿ? ಸರ್ ಇದು 3 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. 3 ವರ್ಷದಿಂದ ಆದ್ರೆ ಬೆಳಿಗ್ಗೆ 12 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ಬೆಳಗ್ಗೆ ಮಧ್ಯಾಹ್ನ 12 ಗಂಟೆ. ಮಧ್ಯಾಹ್ನ 12 ಗಂಟೆಯಿಂದ ಸ್ಟಾರ್ಟ್ ಆದ್ರೆ ರಾತ್ರಿ 11:30 ಮಟ್ಟ ಇರ್ತದೆ. 11:30 ಮಟ್ಟ ಕೊಡ್ತೀವಿ ಸರ್. ಸೊ ಮತ್ತೆ ತಮ್ದು ಹೆಂಗ ಹಳ್ಳಿ ಮನಿ ಅಂತ ಇದಕ್ಕೆ ಹೆಸರು ಇಟ್ರಿ ನೀವು? ಇದೆ ಒಂದೇನೋ ಡಿಫ್ರೆಂಟ್ ಆಂಬಿಯನ್ಸ್ ಕ್ರಿಯೇಟ್ ಮಾಡಿರಿ ಇಲ್ಲಿ. ಯಾಕಂದ್ರೆ ಸರ್ ಸಿಟಿ ಬಿಟ್ಟು ಒಂದು 2-3 ಕಿಲೋಮೀಟರ್ ಡಿಸ್ಟೆನ್ಸ್ ಐತ್ರಿ. ಮತ್ತೆಲ್ಲ ಕಸ್ಟಮರ್ಗೂ ಸಿಟಿ ವಾತಾವರಣ ಜಂಜಾಟ ಅಲ್ಲಿ ಇದಕ್ಕಿನ ಸಿಟಿ ಲೈಫ್ ಗಿಂತ ಈ ಕಡೆ ಬಂದ್ರೆ ಒಂದ್ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ತಾರೆ. ಎಲ್ಲರೂ ಖುಷಿ ಅನಿಸ್ತದೆ ಅಂತ ಹಳ್ಳಿ ಮನೆ ಅಂತ. ಇಲ್ಲಿ ನೇಚರ್ ಸ್ವಲ್ಪ ಹಳ್ಳಿ ವಾತಾವರಣ ಐತಿ. ಹಳ್ಳಿ ವಾತಾವರಣ ಐತಿ. ಸ್ವಲ್ಪ ಹಳ್ಳಿ ಜನನು ಬರ್ತಾರೆ. ನಾವೊಂದು ಹಳ್ಳಿ ಮನೆ ಅಂತ ಹಳ್ಳಿ ಮನೆ. ಸೊ ಮತ್ತ ತಮ್ದು ಏನ್ ಸ್ಪೆಷಲ್ ಐತಿ? ಏನ್ ಹೆಚ್ಚಾನ ಬಂದವ್ರು ಇಲ್ಲಿ ಏನ್ ಪ್ರಿಫರ್ ಮಾಡ್ತಾರ? ಇಲ್ಲಿ ಆಲ್ಮೋಸ್ಟ್ ನಮ್ ಕಡೆ ನಾನ್ ವೆಜ್ ನಾನ್ ವೆಜ್ ಎರಡು ರೆಫರೆನ್ಸ್ ಜಾಸ್ತಿ ಅಂತಂದ್ರೆ ರೊಟ್ಟಿ ಫ್ರೈ ಅಂತ ನಮ್ ಕಡೆ ಫೇಮಸ್ ಐತ್ರಿ. ರೊಟ್ಟಿ ಫ್ರೈ ಐತಿ ಸರ್. ರಾಗಿ ಮುದ್ದೆ ಐತಿ, ಜೋಳದ ರೊಟ್ಟಿ, ರಾಗಿ ಮುದ್ದೆನೂ ಮಾಡ್ತೀವಿ ಸರ್. ಮತ್ತೆ ಜವಾರಿ ಚಿಕನ್ ಕೊಡ್ತೀವಿ. ಜವಾರಿ ಚಿಕನ್ ನಾಟಿ ಸ್ಟೈಲ್ ಆತರ ಹಳ್ಳಿ ಸ್ಟೈಲ್ ಒಳಗ ರಾಗಿ ಮುದ್ದೆ ಊಟ ಕೊಡ್ತೀವಿ. ಮತ್ತೆ ಚಿಕನ್ ಊಟನು ಕೊಡ್ತೀವಿ. ಆಮೇಲೆ ಮತ್ತೆ ನಮ್ಮಲ್ಲಿ ನಾನು ಇಲ್ಲಿ ನೋಡಾತಿದ್ದೆ ಬಂದಾಗಿದ್ದ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಎಲ್ಲಾರು ಬರ್ತಾರ, ಪಾರ್ಟಿ ಮಾಡಾತಾರ. ಸೊ ಅಂದ್ರೆ ಏನದ ಔಟ್ಸ್ಕರ್ಟ್ ಆಕೈತ್ಲಾ, ಆರಾಮ್ ಗುಡ್ ಆಂಬಿಯನ್ಸ್, ಒಂದ್ ಆರಾಮ್ ಯಾವ್ದೇ ಜಂಜಾಟ ಇಲ್ಲ. ಹಾಗೆ ಕಿರಿಕಿರಿ ಇಲ್ಲ ಸರ್. ಬಂದ್ರವ್ರಿಗೆ ನಾವು ರೆಸ್ಪಾನ್ಸ್ ಹಂಗೆ ಚಲೋ ಐತಿ ಸರ್. ಬಂದು ಅವ್ರಿಗೆ ಪಾರ್ಟಿ ಮಾಡಾಕ ಕಿರಿಕಿರಿ ಇಲ್ಲ, ಏನಿಲ್ಲ. ಆಕ್ಚುಲಿ ಪಾರ್ಟಿ ಮಾಡಿ ಆರಾಮಾಗಿ ಹೋಗ್ತಾರೆ ಎಲ್ಲ ಆರಾಮ. ಸೊ ಹಂಗಿದ್ರೆ ನಾವು ಟ್ರೈ ಮಾಡ್ತೇವೆ. ಏನ್ ಟ್ರೈ ಮಾಡೋದು ಅಂತೀರಿ ಸರ್? ನೀವು ಯಾವ್ದು ಸರ್ ಫುಡ್ ಒಳಗೆ? ನಮ್ ಕಡೆ ರೊಟ್ಟಿ ಫೇಮಸ್ ಅಂತ, ರೊಟ್ಟಿ ಫ್ರೈ ಅಂತ ಫೇಮಸ್ ಐತಿ. ರೊಟ್ಟಿ ಫ್ರೈ ಟೇಸ್ಟ್ ಮಾಡಿ ಸರ್. ಚಿಕನ್ ಒಳಗೆ ಸರ್ ನಿಮ್ಗೆ ರಾಗಿ ಮುದ್ದೆ ಕೊಡ್ತೀನಿ, ಚಿಕನ್ ಸಾರು ಕೊಡ್ತೀವಿ. ಟೇಸ್ಟ್ ಮಾಡಿ ನೋಡಿ. ಎಲ್ಲ ತಿನ್ನಕ್ಕಾಗಲ್ಲ. ನಮ್ಗೆ ಫೇಮಸ್ ಅಂದ್ರೆ ಜಸ್ಟ್ ಅಂದ್ರೆ ನಮ್ಗೆ ಒಂದು ರೊಟ್ಟಿ ಫ್ರೈ ಮಾಡಿ ಕೊಡ್ತೀನಿ, ಟೇಸ್ಟ್ ಮಾಡಿ ನೋಡಿ. ರೊಟ್ಟಿ ಫ್ರೈ ಮಾಡತ್ತೀವಿ. ರೊಟ್ಟಿ ಫ್ರೈ ರೆಡಿ ಮಾಡಿ. ಸೊ ಅಂದ್ರೆ ನಿಮ್ದಿದೆ ಸೀದಾ ಜೋಳದ ರೊಟ್ಟಿನ ಡೈರೆಕ್ಟ್ ಫ್ರೈ ಮಾಡಿ ಮಾಡ್ಬಿಡ್ತೀವಿ. ಸ್ನಾಕ್ಸ್ ಸರ್. ಸ್ನಾಕ್ಸ್ ಓಕೆ. ಅಂದ್ರೆ ಸ್ಟಾರ್ಟರ್ ಇದೆ. ಅದು ಅಂದ್ರೆ ಇದ್ರ ಮೇಲೆ ಎಲ್ಲ ನೀವು ಮಸಾಲೆ ಗಿಸಾಲ ಹಾಕಿ ಫ್ರೈ ಮಾಡಿ ಒಗ್ಗರಣೆ ಗಿರ್ಮಿಟ್ ಮಾಡ್ತೀವಲ್ಲ. ಮಸಾಲಾ ಪಾಪಡ್ ಬದ್ಲಿ ಜೋಳದ ರೊಟ್ಟಿಯಲ್ಲಿ ಫ್ರೈ ಮಾಡಿ ಕೊಡೋದು. ಒಂದ್ ಸ್ವಲ್ಪ ಡಿಫ್ರೆಂಟ್ ಉತ್ತರ ಕರ್ನಾಟಕ ಸ್ಟೈಲ್. ಹಾ ಸರ್. ಈ ಮನೆ ಉಳಿದ ರೊಟ್ಟಿ ರಾತ್ರಿ ಕುಚ್ಚು ರೊಟ್ಟಿ ಮಾಡ್ತಾರೆ ಬೆಳಿಗ್ಗೆ ಅದು. ಆ ತರ ಮಾಡೋದು. ಓಕೆ. ಅಂದ್ರೆ ನೀವೀಗ ಫ್ರೈ ಮಾಡಿದಂತ ರೊಟ್ಟಿನ ಮಸಾಲ ಮಾಡ್ತೀರ, ಫ್ರೈ ಮಾಡಿ ಕೊಟ್ಬಿಡೋದು. ಓಕೆ.
ರೆಡಿ ಹಳ್ಳಿ ಮನೆ ಸ್ಪೆಷಲ್ ರೊಟ್ಟಿ ಫ್ರೈ ರೆಡಿ. ಮತ್ತೆ ಈಗೇನ್ ಮಾಡತ್ತೀರಿ ಸರ್? ಸರ್ ಇದು ಜವಾರಿ ಚಿಕನ್ ಸರ್, ಹಳ್ಳಿ ಸ್ಟೈಲ್ ರಾಗಿ ಮುದ್ದೆ ಸರ್. ಹಳ್ಳಿ ಸ್ಟೈಲ್ ರಾಗಿ ಮುದ್ದೆ ಸಾರು ಅಂತೇಳಿ. ಈಗೆಲ್ಲ ಸಿಟಿ ಒಳಗೆ ಅದೆಲ್ಲ ತಿಂದು ಇದ್ರ ರೂಢ ಆಗಿರ್ತೈತಿ. ನಮ್ ಕಡೆ ಎಲ್ಲ ಹಳ್ಳಿ ಒಳಗೆ ನಮ್ಮ ಮನೆಯೊಳಗೆ ಯಾವ ರೀತಿ ಮಾಡಿರ್ತೀವಲ್ಲ ಆ ರೀತಿ ಸರ್ ನಾವು ರೆಡಿ ಮಾಡಿ ಕೊಡ್ತೀವಿ. ಓಕೆ. ಜವಾರಿ ಚಿಕನ್ ಅಂದ್ರೆ ಜವಾರಿ ಚಿಕನ್, ಬಾಯ್ಲರ್, ಮಟನ್ ಎಲ್ಲ ರೀತಿ ಮಾಡ್ಕೊಡ್ತೀವಿ. ಇದು ರಾಗಿ ಮುದ್ದೆ, ನಾಟಿ ಸ್ಟೈಲ್ ರಾಗಿ ಮುದ್ದೆ, ಜವಾರಿ ಚಿಕನ್. ಬರ್ರಿ ಹಂಗಿದ್ರೆ ಈಗ ನಮ್ಮ ಎಲ್ಲಾ ಡಿಶಸ್ ಬಂದಾವ. ಏನ್ಪಾ ಅಂತ ಒಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ ಜೋಳದ ರೊಟ್ಟಿ ಮಸಾಲ. ಇದು ಹೇಳ್ದಂಗ ಇವ್ರ ಕಡೆ ಬಾಳ ಸ್ಪೆಷಲ್ ಐತಂತಿದ. ಜೋಳದ ರೊಟ್ಟಿ ಸ್ಪೆಷಲ್ ಅಂದ್ರ ಹಳ್ಳಿ ಮನಿ ಸ್ಪೆಷಲ್ ಇದೆ. ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಅಂತ ಮಾಡ್ಯಾರ ಇದನ್ನ. ಹಾಗೂ ನೆಕ್ಸ್ಟ್ ಇರೋದಿದೆ ರಾಗಿ ಮುದ್ದಿ, ಹಾಗೂ ಇದ ನಾಟಿ ಕೋಳಿ ಸಾರ್. ನಾಟಿ ಕೋಳಿ ಸಾರ್ ಅಂದ್ಕೊಂಡು ಹಳ್ಳ್ಯಾಗನ ನಾಟಿ ಕೋಳಿ ಸಾರ್ ಫುಲ್ ಸ್ಪೆಷಲ್ ಇರ್ತೈತಿ. ಸೊ ಇದ ನಾಟಿ ಕೋಳಿ ಸಾರ್. ಆಮೇಲೆ ನೆಕ್ಸ್ಟ್ ನಾವು ಆರ್ಡರ್ ಮಾಡಿರೋದು ವೆಜ್ ದಾಗ ಒಂದ್ ಸ್ವಲ್ಪ ಏನಾರು ಆರ್ಡರ್ ಮಾಡೋದು ಅಂತ ಹೇಳಿ ಕಾಜು ಮಸಾಲ ಆರ್ಡರ್ ಮಾಡಿವಿ. ಯಾಕಂದ್ರ ನಾವಿಲ್ಲಿ ಮೊದ್ಲೇಗ್ ಬರ್ತಿದ್ವಲ್ಲ, ಅವ್ ಬರ್ಬೇಕಾದ್ರೆ ಈ ಒಂದು ನಾಟಿ ಕೋಳಿ ಕಾಜು ಮಸಾಲನ ತಿಂತಿದ್ವಿ. ಮಸ್ತ್ ಇತ್ರಿ ಅದ್ರ ಟೇಸ್ಟ್. ಸೊ ಅದನ್ನ ನಾವು ನಿಮ್ಗೆ ರಿವ್ಯೂ ಮಾಡೋದು ಅಂತ ಹೇಳಿ ಇದನ್ನ ಮಾಡೇವಿ. ಸೊ ನೆಕ್ಸ್ಟ್ ಅದ್ರ ಜೊತೆಗೆ 2 ರೊಟ್ಟಿ ತಗೊಂಡೇವಿ. ಬಿಸಿ ಬಿಸಿ ರೊಟ್ಟಿ ಅದಾವ. ಬರ್ರಿ ಹೆಂಗಿದ್ರಿ ಟೇಸ್ಟ್ ನೋಡೋದಂತ. ಫಸ್ಟ್ ಈಗ ನಾವು ಈಗ ಟೇಸ್ಟ್ ಮಾಡತ್ತಿರೋದೆ ಈ ಒಂದು ಜೋಳದ ರೊಟ್ಟಿ ಮಸಾಲ. ನೀವೀಗ ಹೋದ್ಕೊಳ್ಳೆಲ್ಲ ಸ್ಟಾರ್ಟರ್ ಇದ್ದಾಗ ನೀವು ಮಸಾಲಾ ಪಪ್ಪಡ ಎಲ್ಲ ತಗೊಂತಿರ್ತೀರಿ. ಸೊ ಅದ್ರ ಬದ್ಲಿ ನಾವು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಜೋಳದ ರೊಟ್ಟಿ ಮಸಾಲ ಅಂತ ಶುರು ಮಾಡ್ಯಾರ. ಸೊ ಬರ್ರಿ ಟೇಸ್ಟ್ ನೋಡೋದಂತ. ಸೊ ಇಲ್ಲಿದೆ ಜೋಳದ ರೊಟ್ಟಿ ಐತಿ, ಇದನ್ನ ಟೇಸ್ಟ್ ನೋಡೋದಂತ. ಭಾರಿ ಐತ್ರಿ ಇದ. ನಾ ಹೇಳ, ನೀವು ಹಳ್ಳಿ ಮನಿ ಬಂದ ಸ್ಟಾರ್ಟರ್ ಏನಾರು ಆರ್ಡರ್ ಮಾಡ್ಬೇಕಂದ್ರೆ ಜೋಳದ ರೊಟ್ಟಿ ಮಸಾಲ ಆರ್ಡರ್ ಮಾಡಿ. ಯಾಕಂದ್ರೆ ಹೇಳ್ತೇನಲ್ಲ, ಇದ್ರಾಗ ಅವ್ರ ಶೇಂಗಾ ಆತ, ಈರುಳ್ಳಿ ಆತು, ಆವಾಗ ಅದೊಂದು ಏನೋ ಒಂದ್ ಮಸಾಲ ಹಾಕ್ಯಾರ, ನಿಮ್ಗೊಂದು ಮಸ್ತ್ ಫೀಲಿಂಗ್ ಕೊಡ್ತೈತಿ. ಸೊ ಅದ್ ಜೋಳದ ರೊಟ್ಟಿ ಫ್ರೈ ಮಾಡ್ತಾರಲ್ಲ, ಬಾಯ್ ಹಾಕೊಂಡು ಕುರುಮ್ 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 ಅಂತೈತಿ. ಮಸಾಲಾ ಪಪ್ಪಡ ತಿಂದಿದ್ದ ಫೀಲ್ ಬರ್ತೈತಿ. ಬಟ್ ಜೋಳದ ರೊಟ್ಟಿ ಈಗ ಜೋಳದ ರೊಟ್ಟಿ ಮಸಾಲ ಮುಗಿಸಿದ್ವಿ. ಈಗ ರಾಗಿ ಮುದ್ದೆ ತಿನ್ನಕ್ ಬಂದೇವಿ. ಬಿಸಿ ಬಿಸಿ ರಾಗಿ ಮುದ್ದೆ ಐತಿ, ಹಾಗೂ ನಾಟಿ ಕೋಳಿ ಸಾರು ಐತಿದೆ. ನಾ ಅಂಕರ್ ನಾಟಿ ಕೋಳಿ ಯಾವತ್ತೂ ತಿಂದಿಲ್ಲ, ಸಾದಾ ಕೋಳಿ ತಿಂದೇವಿ. ನಾಟಿ ಕೋಳಿ ತಿಂದು ಟ್ರೈ ಮಾಡೋದು ಬರೀ ಹೆಂಗೈತೆ ಅಂತೇಳಿ. ರಾಗಿ ಮುದ್ದೆನು ತಿನ್ನೋದು ಒಂದು ಸ್ಟೈಲ್ ಐತಿ. ಬಟ್ ನಾವು ಉತ್ತರ ಕರ್ನಾಟಕದವ್ರಿಗೆ ಅಷ್ಟು ಗೊತ್ತಿಲ್ಲ. ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್. ಗ್ರೇವಿ ಭಾರಿ ಐತಿ. ನಾಟಿ ಕೋಳಿ ಟ್ರೈ ಮಾಡೋದಂತ. ನನ್ನ ಪ್ರಕಾರ ನಾರ್ಮಲ್ ಏನು ಇದೆಯಲ್ಲ ಅದಕ್ಕಿಂತ ಸಾಫ್ಟ್ ಇರ್ತೈತೆ. ಸೊ ಇದು ಹೇಳ್ದಂಗ ಇದು ಒಂಥರ ಸ್ಪೆಷಲ್ ಐತೆ. ಅವ್ರಿಗೆ ನಾವೆಲ್ಲ ಹೇಳಿದ್ವಿ ಸ್ಪೆಷಲ್ ಡಿಶ್ ನೋಡ್ರಿ ಅಂತ ಹೇಳಿ. ಫುಲ್ ನಿಮ್ದು
ಹಳ್ಳಿ ಸ್ಟೈಲ್ ಫೀಲ್ ಬರ್ತೈತಿ. ನಾಟಿ ಕೋಳಿ ಸಾರು ಅನ್ನ ಒಂದೈತಿ. ಈಗ ನಾವು ಕಾಜು ಮಸಾಲ ಟ್ರೈ ಮಾಡೋದಂತ. ವೆಜ್ದಾಗ ಇಲ್ಲಿ ಕಾಜು ಮಸಾಲ ಹೆವಿ ಫೇಮಸ್ ಐತಿ. ಅಂದ್ರೆ ನಾವು ರೆಕಮೆಂಡ್ ಮಾಡ್ತೇವೆ. ಯಾಕಂದ್ರೆ ನಾವಿಲ್ಲಿ ಬಂದಾಗೊಮ್ಮೆ ಕಾಜು ಮಸಾಲ ಟ್ರೈ ಮಾಡ್ತೇವೆ. ಸ್ವಲ್ಪ ಕಾಜು ಮಸಾಲ ಹಾಕೊಂಡೆ ಒಂದು ರೊಟ್ಟಿ ತಗೊಂಡೆ, ಸ್ವಲ್ಪ ಸೈಡಿಗೆ ಮೊದ್ಲೇಕ ಒಂದು ಸ್ವಲ್ಪ ಈರುಳ್ಳಿ ಹಾಗೂ ಲಿಂಬೆ ಹಣ್ಣಿಂದ ಸಲಾಡ್ ಮಾಡ್ಕೊಂಡೆ. ಸ್ವರ್ಗನ ಬಿಟ್ಟಕ್ಕೆ ನೋಡಿದೆ. ಬಾಯಾಗಿ ಇಟ್ಕೊಂಡ್ಕೊಳ್ಳ ಕರಿ ಬಿಟ್ಟಿದೆ ಫುಲ್ ಗ್ರೇವಿ. ಹಾಗೂ ನಾನು ಅಂದ್ರೆ ನಿಮ್ಗೆ ಆ ಒಂದು ಕಾಜು ಮಸಾಲ ಹಾಗೂ ಒಂದು ಬೆಣ್ಣೆ ಹಾಕಿದ್ರಲ್ಲ ಅವ್ರ ಅದ್ರಲ್ಲಿದ್ರೆ ನಿಮ್ಗೆ ಅದು ಎಷ್ಟು ಸಾಫ್ಟ್ ಆಗಿ ಬಿಟ್ಟಿರ್ತದೆ ಅಂದ್ರೆ ಗ್ರೇವಿ ಫುಲ್ ಸಖತ್ ಸಾಫ್ಟ್ ಆಕೈತಿ. ನಾಲ್ಕರಿಂದ ಗ್ರೇವಿ ಹಾಗೂ ಇಂಥ ಒಂದು ಕಾಜು ಮಸಾಲ ಎಲ್ಲೂ ತಿಂದೆ ಅಲ್ವ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹಳ್ಳಿ ಮನಿ ಹಳ್ಳಿ ಊಟ ಹೆಂಗಿತ್ತಂತೇಳಿ. ರಾಗಿ ಮುದ್ದೆ ಆಯ್ತು, ಜೋಳದ ರೊಟ್ಟಿ ಆಯ್ತು, ನಾಟಿ ಕೋಳಿ ಆಯ್ತು, ಹಾಗೂ ನಾವು ಒಂದು ವೆಜ್ದಾಗ ಕಾಜು ಮಸಾಲ ತೊಗೊಂಡಿದ್ವಿ. ಅದಕ್ಕರ ಭಾರಿ ಇತ್ತು. ಸೊ ನಾವೆಲ್ಲ ಹೇಳ್ದಂಗೆ ನಿಮ್ಗೆ ಹೆಂಗೆ ಅನ್ನಿಸ್ತಂತೇಳಿ ನಮಗೆ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ನಿಮಗೂ ಏನಾದರೂ ಒಂದು ಆರಾಮ್ಸೆ ಬೆಸ್ಟ್ ಆ್ಯಂಬಿಯನ್ಸ್ದಾಗ ಊಟ ಮಾಡ್ಬೇಕು ಅನ್ನಿಸ್ತಂದ್ರೆ ಇಲ್ಲೇ ಹಳ್ಳಿ ಮನೆಗೆ ಬರ್ರಿ. ಭಾಳ ದೂರ ಇಲ್ಲೇ ಇದೆ. ಹಿಂಗೆ ನೀವು ದಾಂಡೇಲಿ ಹೋಗ್ಬೇಕಾದ್ರೆ ಹತ್ತೈತಿ. ಲೊಕೇಶನ್ನು ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೇನೆ. ಹಾಗೂ ನಮ್ಮ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಯಾಕಂದ್ರೆ ನಮ್ಗೆ ಬೆಳಕ್ಕೆ ಭಾಳ ಹೆಲ್ಪ್ ಆಕೈತಿ. ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋ ಸಿಗ್ತೇನೆ. ಅಲ್ಲಿ ಮಟ್ಟ ಗುಡ್ ಬಾಯ್.